In this video, I am going to explain law of mass action. So to understand this, consider a equation A moles of A plus B moles of B gives C moles of C plus D moles of D. Capital A, capital B, capital C and capital D are the reactant and product. Small a, small b, small c, small d are the stoichiometric coefficient here. According to law of mass action, ಏನು ಹೇಳುತ್ತೆ ಅಂದರೆ rate of a reaction is directly proportional to the product of concentration of the reactant. Each concentration term is raised to the power of its stoichiometric coefficient ಅಂತ ಹೇಳುತ್ತೆ. ಅಂದರೆ ಈಗ ನೋಡಿ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಇಲ್ಲಿ ರಿಯಾಕ್ಟೆಂಟ್ ಆಗಿದೆ. ರೇಟ್ ಆಫ್ ಎ ರಿಯಾಕ್ಷನ್ ನೋಡಿ ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಬಿ ಕಾನ್ಸಂಟ್ರೇಷನ್ ಆಫ್ ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಬಿಗೆ ಪ್ರಪೋರ್ಷನಲ್ ಆಗಿದೆ. ಆ್ಯಂಡ್ ಈಚ್ ಕಾನ್ಸಂಟ್ರೇಷನ್ ಟರ್ಮ್ ಈಸ್ ರೈಸ್ ಟು ಪವರ್ ಇಟ್ಸ್ ಸ್ಟಾಯ್ಕಿಯೋಮೆಟ್ರಿಕ್ ಕೋಫಿಷಿಯಂಟ್. ಅದರದ್ದೇ ಸ್ಟಾಯ್ಕಿಯೋಮೆಟ್ರಿಕ್ ಕೋಫಿಷಿಯಂಟ್ಗೆ ಏನಾಗಿದೆ, ಇದು ಪವರು ರೈಸ್ ಆಗಿದೆ. ಇದು ಲಾ ಆಫ್ ಮಾಸ್ ಆ್ಯಕ್ಷನ್ ಹೇಳುತ್ತೆ. ಸೊ ರೇಟ್ ಆಫ್ ಎ ರಿಯಾಕ್ಷನ್ನ ನಾವು ಟೂ ಟರ್ಮ್ಸಲ್ಲಿ ಡಿಫೈನ್ ಮಾಡ್ತೀವಿ. ಒಂದು decrease in concentration of the reactant, another increase in concentration of the product. ಇದು ಎರಡು ಟರ್ಮ್ಸಲ್ಲಿ ನಾವು ರೇಟ್ ಆಫ್ ಎ ರಿಯಾಕ್ಷನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಪ್ರಾಡಕ್ಟ್ ಇನ್ಕ್ರೀಸ್ ಆಗಬೇಕು ಅಂತ ಅಂದರೆ ರಿಯಾಕ್ಟೆಂಟ್ ಏನಾಗಬೇಕು, ಅಲ್ಲಿ ಡಿಕ್ರೀಸ್ ಆಗಲೇಬೇಕು. ಸೊ ಟೋಟಲಿ ರೇಟ್ ಆಫ್ ಎ ರಿಯಾಕ್ಷನ್ನು ಫಸ್ಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೇ ಇಲ್ಲಿ ಲಾ ಆಫ್ ಮಾಸ್ ಆ್ಯಕ್ಷನ್ ಹೇಳೋದು. ಸೊ ರೇಟ್ ಆಫ್ ಎ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್. ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ ರೇಟ್ ಆಫ್ ಎ ರಿಯಾಕ್ಷನ್. ಅದನ್ನು ಲಾ ಆಫ್ ಮಾಸ್ ಆ್ಯಕ್ಷನ್ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಈ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡೋದಕ್ಕೆ ಆರ್ ಇಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎ ಟು ದಿ ಪವರ್ ಎ ಇಂಟು ಕಾನ್ಸಂಟ್ರೇಷನ್ ಆಫ್ ಬಿ ಟು ದಿ ಪವರ್ ಆಫ್ ಬಿನ ಬಂದಿದೆ. ಇಲ್ಲಿ ಕೆ ಏನಾಗಿರುತ್ತೆ, ರೇಟ್ ಕಾನ್ಸ್ಟೆಂಟ್ ಆರ್ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಆ್ಯಂಡ್ ದಿಸ್ ಲಾ ಆಫ್ ಮಾಸ್ ಆ್ಯಕ್ಷನ್ ಏನಿದೆ, ಇಟ್ಸ್ ಟೋಟಲಿ ಥಿಯರಿಟಿಕಲ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಈ ಚಾಪ್ಟ್ರಲ್ಲಿ ಇದು ಅಷ್ಟು ನಮಗೆ ಯೂಸ್ ಇಲ್ಲ. ನೀವೇನು ಈಕ್ವಿಲಿಬ್ರಿಯಮ್ ಚಾಪ್ಟರ್ನ ಸ್ಟಡಿ ಮಾಡಿದ್ದೀರ ಲಾಸ್ಟ್ ಇಯರು, ಅಲ್ಲಿ ನಾವು ಇದನ್ನು ಕೆ ಸಿ ಮತ್ತು ಕೆ ಪಿನೆಲ್ಲ ಬರೆಯೋದಕ್ಕೆ ಲಾ ಆಫ್ ಮಾಸ್ ಆ್ಯಕ್ಷನು ತುಂಬ ಯೂಸ್ ಆಗುತ್ತೆ. ಓಕೆ, ಸೊ ಇದು ಥಿಯರಿಟಿಕಲ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಟ್ರೂ ರೇಟ್ ಎಕ್ಸ್ಪ್ರೆಷನ್ ಅಥವಾ ಟ್ರೂ ರೇಟ್ ಆಫ್ ಎ ರಿಯಾಕ್ಷನ್ ಏನಿದೆ, ಅದು ಈಸ್ ಆಲ್ವೇಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಆಗಿರುತ್ತೆ. ಅದನ್ನು ನಾವು ರೇಟ್ ಎಕ್ಸ್ಪ್ರೆಷನ್ ಆರ್ ರೇಟ್ ಈಕ್ವೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೋಟಿಗೆ, ಲಾ ಆಫ್ ಮಾಸ್ ಆ್ಯಕ್ಷನ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಡಿಪೆಂಡೆನ್ಸ್ ಆಫ್ ರಿಯಾಕ್ಷನ್ ರೇಟ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್. ಸೊ ನಾನು ಆಗಲೇ ಹೇಳ್ದಂಗೆ ರೇಟ್ ಆಫ್ ಎ ರಿಯಾಕ್ಷನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಟ್ ಡಿಪೆಂಡ್ಸ್ ಟೋಟಲಿ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. And the rate expression obtained on this law may not always agrees with the experimental fact. ಸೊ ನಾವು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಮಾಡಿ ನಾವು ಏನು ರೇಟ್ ಆಫ್ ಎ ರಿಯಾಕ್ಷನ್ನ ಬರಿತೀವಿ, ಅದಕ್ಕೆ ಇದು ಏನಾಗಲ್ಲ, ಲಾ ಆಫ್ ಮಾಸ್ ಆ್ಯಕ್ಷನ್ ಮ್ಯಾಚ್ ಆಗಲ್ಲ, ಯಾಕೆಂದರೆ ಇದು ಥಿಯರಿಟಿಕಲ್ ಕಾನ್ಸೆಪ್ಟ್ ಆಗಿರುತ್ತೆ. ಓಕೆ, ಸೊ ಲಾ ಆಫ್ ಮಾಸ್ ಆ್ಯಕ್ಷನ್ ಇಸ್ ಎ ಥಿಯರಿಟಿಕಲ್ ಕಾನ್ಸೆಪ್ಟ್. ಟ್ರೂ ರೇಟ್ ಎಕ್ಸ್ಪ್ರೆಷನ್ ಕೆನಾಟ್ ಬಿ ರಿಟರ್ನ್ ಜಸ್ಟ್ ಲುಕಿಂಗ್ ಇಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಇಟ್ ಇಸ್ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ. ಇಟ್ ಮೀನ್ಸ್ ನಿಮಗೆ ಯಾವುದೋ ಒಂದು ಈಕ್ವೇಷನ್ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ N2 + 3H2 ಗಿವ್ಸ್ 2NH3, ಈ ಥರ ಈಕ್ವೇಷನ್ ಇದೆ. ಇದಕ್ಕೆ ನೀವು ರೇಟ್ ಎಕ್ಸ್ಪ್ರೆಷನ್ ಅಥವಾ ರೇಟ್ ಈಕ್ವೇಷನ್ನ ಬರೀರಿ ಅಂತಂದರೆ ವಿ ಕೆನಾಟ್ ರೈಟ್ ಜಸ್ಟ್ ಬೈ ಲುಕಿಂಗ್ ಎಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ವಿ ಕೆನಾಟ್ ರೈಟ್ ದಿ ಟ್ರೂ ರೇಟ್ ಎಕ್ಸ್ಪ್ರೆಷನ್. ರಿಯಲ್ ರೇಟ್ ಎಕ್ಸ್ಪ್ರೆಷನ್ ಏನಿದೆ, ರೇಟ್ ಈಕ್ವೇಷನ್ ಏನಿದೆ, ರೇಟ್ ಎಕ್ಸ್ಪ್ರೆಷನ್ ಇದೆ, ಅದನ್ನು ಬರೆಯೋದಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ಅದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೆಂಟ್. ಎಕ್ಸ್ಪೆರಿಮೆಂಟ್ ಮಾಡಿ ನಾವು ಏನು ಅದು ಕೊಡುತ್ತೆ ಅದನ್ನು ನಾವು ಬರಿಬೋದು. ಓಕೆ, ಸೊ ಟ್ರೂ ರೇಟ್ ಎಕ್ಸ್ಪ್ರೆಷನ್ ಅನ್ನೋದು ಇಟ್ಸ್ ಆಲ್ವೇಸ್ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ ಆಗಿರುತ್ತೆ. ಲಾ ಆಫ್ ಮಾಸ್ ಆ್ಯಕ್ಷನ್ ಅಪ್ಲೈ ಮಾಡ್ಬೋದು. ಹೇಗೆ? ಸೊ ಜಸ್ಟ್ ಬೈ ಲುಕಿಂಗ್ ಎಟ್ ದಿಸ್ ಈಕ್ವೇಷನ್ ನೀವು ಅಬ್ಸರ್ವ್ ಮಾಡೋದು ಸ್ಟಾಯ್ಕಿಯೋಮೆಟ್ರಿಕ್ ಕೋಫಿಷಿಯಂಟ್ ಈಸಿಯಾಗಿ ನಾವು ರೇಟ್ ಆಫ್ ಎ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ N to the power of 1 ಇಂಟು ಕಾನ್ಸಂಟ್ರೇಷನ್ ಆಫ್ H to the power of 3 ಅಂತ ಬರಿಬೋದು. ಇದು ಥಿಯರಿಟಿಕಲ್ ಕಾನ್ಸೆಪ್ಟ್. ಇದರಲ್ಲಿ ನಮಗೆ ಇಲ್ಲಿ ಈ ಚಾಪ್ಟ್ರಲ್ಲಿ ಅಷ್ಟು ಯೂಸ್ ಇಲ್ಲ. ರೇಟ್ ಎಕ್ಸ್ಪ್ರೆಷನ್ನು, ಟ್ರೂ ರೇಟ್ ಎಕ್ಸ್ಪ್ರೆಷನ್ ಅನ್ನೋದು ಏನಿದೆ ಅದು ಆಲ್ವೇಸ್ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ ಆಗಿರುತ್ತೆ. ಅದನ್ನು ನೀವು ಜಸ್ಟ್ ಈಕ್ವೇಷನ್ನ ನೋಡಿ ನೀವು ಬರೆಯೋದಕ್ಕಾಗಲ್ಲ, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಡಿಟರ್ಮೈನ್ ಮಾಡಬೇಕಾಗಿರುತ್ತೆ. ಸೊ ಟ್ರೂ ರೇಟ್ ಎಕ್ಸ್ಪ್ರೆಷನ್ ಕೆನಾಟ್ ಬಿ ರಿಟರ್ನ್ ಜಸ್ಟ್ ಲುಕಿಂಗ್ ಎಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಇಟ್ ಈಸ್ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ. ಟ್ರೂ ರೇಟ್ ಎಕ್ಸ್ಪ್ರೆಷನ್ ಅನ್ನೋದು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಡಿಟರ್ಮೈನ್ ಮಾಡಬೇಕು.
Rate expression obtained on the basis of experimental fact is called a rate law or rate equation. ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ಮಾಡಿ ನಮ್ಗೆ ಏನು ರೇಟ್ ಆಫ್ ಎ ರಿಯಾಕ್ಷನ್ ಸಿಗುತ್ತೆ ಅದನ್ನು ನಾವು ರೇಟ್ ಲಾ ಆರ್ ರೇಟ್ ಈಕ್ವೇಷನ್ ಅಂತ ಕರಿತೀವಿ. ಓಕೆ, ಸೊ ಥ್ಯಾಂಕ್ ಯು.